ಸಿಎಂ ಡಿಕೆಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ಮಾಡುವ ಸಂದರ್ಭ ಬಂದೇ ಇಲ್ಲ ಅಂತ ಹೇಳಿ ಡಿಕೆಶಿ ಹೇಳಿರುವಂತದ್ದು. ಸಂಪುಟ ಪುನರಚನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಈಗ ಒಂದೇ ಒಂದು ಸ್ಥಾನ ಖಾಲಿ ಇದೆ, ಅದನ್ನು ತುಂಬುವ ಕೆಲಸ ಈಗ ಆಗೋದಿಲ್ಲವೆಂದ ಡಿಕೆಶಿ. ಸದ್ಯಕ್ಕೀಗ ಅಂಥದ್ದೊಂದು ವಿಚಾರ ಪ್ರಸ್ತಾಪ ಇಲ್ಲ, ಅಂತಹ ಯಾವುದೇ ಚರ್ಚೆಗಳು ನಡೆದಿಲ್ಲವೆಂದ ಡಿಕೆ ಶಿವಕುಮಾರ್. ಖರ್ಗೆ ಜೊತೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ. ಬೇರೆ ವಿಚಾರವಾಗಿ ನಾನು ಖರ್ಗೆ ಅವರನ್ನ ಭೇಟಿಯಾಗಿದ್ದೆ. ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗ ಒಂದು ಸ್ಥಾನ ಖಾಲಿ ಇದೆ, ಈಗ ಸದ್ಯಕ್ಕೆ ಅದನ್ನು ತುಂಬುವಂಥ ಕೆಲಸ ಆಗೋದಿಲ್ಲ, ಅಂದರೆ ಈಗ ಆ ವಿಚಾರ ಪ್ರಸ್ತುತ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಳಿವನ್ನು ಕೊಟ್ಟಿದ್ರು, ನಾವು ಪುನರಚನೆ ಮಾಡ್ತೀವಿ ಅಂತೇಳಿ. ಈಗ ನೋಡಿದ್ರೆ ಇಲ್ಲ ಅಂತ ಹೇಳ್ತಿರುವಂಥದ್ದು. ಸಂದರ್ಭ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಇದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಂದರ್ಭ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಇದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಂದರ್ಭ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಇದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಸಂದರ್ಭ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಕೂಗು ವಿಚಾರ. ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಮೀಡಿಯಾಗಳಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ, ಮೀಡಿಯಾದಲ್ಲಿ ರಾಜಕಾರಣ ಮಾಡೋದು ಸೂಕ್ತ ಅಲ್ಲ. ಈ ನಡೆ ಯಾವ ಪಕ್ಷದವರಿಗೂ ಕೂಡ ಸೂಕ್ತ ಅಲ್ಲ ಅಂತೇಳಿ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ರಾಜಣ್ಣಗೆ ಸಿಎಂ ಡಿಕೆಶಿ ಪರೋಕ್ಷ ತಿರುಗೇಟು. ಯಾವತ್ತು ರಾಜಕೀಯ ನಡೆಯಲ್ಲ, ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ, ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ, ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಮೀಡಿಯಾಲಿ ಯಾವತ್ತು ರಾಜಕೀಯ ನಡೆಯಲ್ಲ. Ashwavega English News. Coming soon. Your channel, your voice, your trust.